सर्वलोकानां प्रकृतिं शास्त्रभारगां तां धर्मचारिणीं शम्भो प्रणमामि परं शिवम्। वागर्थविव संपृक्तो वागर्थ प्रतिपत्तये जगतपितरौ वंदे पार्वती परमेश्वरौ। अखिल कोटि ब्रह्मांड नायक शिवप्रभो प्रतिनित्य सामूहिक ಶಿವಮಹಾಪೂಜಾ आपण या ठिकाणी मराठी ಮಾತಾಡಿದ್ರೆ ಬರ್ತ ನೋಡ್ರಿ ಏನು ಮಾಡಬೇಕು ಮರಾಠಿ ಮಾತಾಡಲೇನಿಲ್ಲ ಕನ್ನಡ ರೂಢಿ ಬಿದ್ದದಲ್ಲಿ ಏನು ಮಾಡಬೇಕು ಮರಾಠಿದಾಗ ಹೋಗಿ ವಾಸ್ತು ಶಾಂತಿಯ ಪ್ರೀತ್ಯರ್ಥವಾಗಿ ಪ್ರತಿನಿತ್ಯ ಎಲ್ಲರ ಜೊತೆಗೂಡಿ ಗುರುವಾದಡು ಲಿಂಗವಾದಡು ಜಂಗಮವಾದಡು ಕಾಯಕದಿಂದಲೇ ಮುಕ್ತಿ. ಗುರು ಆದರೇನು, ಲಿಂಗವಾದರೇನು, ಜಂಗಮವಾದರೇನು ಅವರು ಪೂಜೆ ಮಾಡಲೇಬೇಕು ಅಂತ. ತಾನುಂಬ ಊಟವನ್ನು ತಾ ಮಾಡುವ ರತಿ ಸುಖವನ್ನು ತಾನು ಮಾಡಬೇಕಲ್ಲದೆ ಅನ್ಯರ ಕೈಯಿಂದ ಮಾಡಿಸಲುಂಟೆ. ಯಾವ ರೀತಿಯಾಗಿ ನಮಗೆ ಹಸು ಆಯ್ತು ಅಂತಂದ್ರೆ ನಾವೇ ಊಟ ಮಾಡ್ಬೇಕಾಗ್ತದೆ, ನೀರಡಿಕೆ ಆಯ್ತು ಅಂತಂದ್ರೆ ನಾವೇ ನೀರು ಕುಡಿಬೇಕಾಗ್ತದೆ. ಏನು ಬೇರೆಯವ್ರಿಗೆ ಹೇಳ್ತೀರಿ ಹೋಗಿ ನನ್ ಸ್ವಲ್ಪ ನೀರಿಟ್ಟಾಗ್ಯದ ನೀರು ಕುಡಿದು ಬಾ ಅಂತ ಹೇಳಲ್ಲ. ಹಸು ಆಯ್ತಂದ್ರ ನೀವೇ ಎದ್ದು ಹೋಗಬೇಕಾಗ್ತದ ಆ ಭಗವಣಿತನ. ಹಂಗ ಬಾವಿ ಎಲ್ಲದ ಅಲ್ಲಿಗೆ ಹೋಗಿ ನಾವೇ ನೀರು ಕುಡಿಬೇಕಾಗ್ತದ. ಬಾವಿ ನಮ್ಮ ಹತ್ರ ಬಂದು ನೀರು ಕುಡಿ ಅಂತ ಹೇಳಂಗಿಲ್ಲ. ಹಂಗ ನಾವು ಮಾಡಿರತಕ್ಕಂಥ ದಾನ, ನಾವು ಮಾಡಿರತಕ್ಕಂಥ ಜಪ, ನಾವು ಮಾಡಿರತಕ್ಕಂಥ ಪೂಜೆ ಅದು ನಮ್ಮ ಭಾಗ್ಯಕ್ಕೆ ಅಷ್ಟೇ, ಇನ್ನೊಬ್ಬರಿಗೆ ಸಲ್ಲಕ್ಕೆ ಸಾಧ್ಯನೇ ಇಲ್ಲ.
ತಾನುಂಬ ಊಟವನ್ನು ತಾ ಮಾಡುವರ ಅತಿಸುಖವನ್ನು ತಾನು ಮಾಡಬೇಕಲ್ಲದೆ ಅನ್ಯರ ಕೈಯಿಂದ ಮಾಡಿಸಲುಂಟೆ ಅಂತ ಪ್ರಶ್ನೆ ಹಾಕಿದಾರ ಅವರು. ಹಂಗ ನಿಮ್ಮ ಜೀವನದಲ್ಲಿ ಇವತ್ತು ಬಹಳಷ್ಟು ಜನರಿಗೆ 3 ತಾಸು ಕೂಡದಂದ್ರೆ ಪ್ರಥಮ ಬಾರಿಗೆ ನೀವು ಕುಂತಿರ್ಬೇಕಿಷ್ಟು. ಕೂಡೋದು ಬಹಳ ಕಠಿಣ ಆಗಿದೆ ಇವತ್ತ ನಾಳ. ಇದು ಕಲಿಯುಗದಾಗ ಕೂಡೋದು ಬಹಳ ಕಠಿಣ. ಇದೊಂದು ದೊಡ್ಡ ಸಾಧನೆ. ಅದಕ್ಕೆ ಬಸವಣ್ಣವರು ಬಹಳ ಒಂದು ಸುಂದರವಾಗಿರ್ತಕ್ಕಂಥ ವಚನ ಹೇಳಿದ್ದಾರೆ, ನಿಮಗೆ ನೆನಪಿಗೆ ತಂದು ಕೊಡ್ತೀನಿ. ನೆರೆ ಕೆನ್ನೆಗೆ ತೊರೆಗಲ್ಲಕ್ಕೆ ಶರೀರ ಗೂಡಿ ಹೋಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಮುಟ್ಟಿ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಗುರುತಾಯ್ತಾ? ಪೂಜೆ ಯಾವಾಗ ಮಾಡ್ಬೇಕಂತ ಹೇಳಿದ್ರು ಅವರು. ಗಲ್ಲ ಒಳ್ಯಾಕ್ ಹೋಗಕ್ಕಿಂತ ಮೊದಲು ಇವಕ್ಕ ಏನಂತಾರ, ಈಗ ಮಡಸ್ತಾವ ನೋಡ್ರಿ ಗಲ್ಲಗಳು. ಬಿರುಕ್ 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 ಬಿಟ್ಟಿರ್ತಾವ ಎಲ್ಲ ಗಲ್ಲಕ್ಕೆ ತೊಗಲಿಗೆ. ದ್ರಾಕ್ಷಿ ಇರ್ತದಲ್ಲ, ಮನುಕ ಆದಂಗ ಆಗಿರ್ತಾವ ಎಲ್ಲ ಗಲ್ಲ. ಮುದುಕ ಆದ್ಮೇಲೆ ಈಗಲ್ಲ, ಅದು ಆಗಾಕಿನ ಮೊದಲು ಪೂಜೆ ಮಾಡು ಅಂದ್ರು. ನೆರೆ ಕೆನ್ನೆಗೆ ತೊರೆಗಲ್ಲಕ್ಕೆ ಶರೀರ ಗೂಡ ಹೋಗದ ಮುನ್ನ, ಶರೀರ ಜರ್ಜರಿತ ಆಗುವುದಕ್ಕಿಂತ ಮುಂಚೆ ಶಿವನ ಪೂಜಾ ಮಾಡುವಂಥದ್ದು. ಹಲ್ಲುಗಳು ಬೀಳಾಕಿನ ಮೊದಲು ಪೂಜಾ ಮಾಡಂದ್ರು. ಕಣ್ಣುಗಳು ಹೋಗಾಕಿನ ಮೊದಲು ಪೂಜಾ ಮಾಡಂದ್ರು. ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ. ಅನ್ಯರಿಗೆ ಹಂಗು ಆಗ್ತೀವಲ್ಲ, ಅನ್ಯರಿಗೆ ಏನ್ ಮಾಡ್ಬೇಕಪ್ಪ, ಕಾಲು ಹೇಳಲ್ಲ, ಕೈ ಹೇಳಲ್ಲ. ಯಾವಾಗ ರೊಟ್ಟಿ ತಂದು ಕೊಡ್ತಾರ ಅವಾಗ ಊಟ ಮಾಡ್ಬೇಕು, ಯಾವಾಗ ನೀರು ತಂದು ಕೊಡ್ತಾರ ಅವಾಗ ದನಗಳಿದ್ದಂಗ್ಲಿ ಲೆಕ್ಕ ಆಗ್ತದ ಏನ್ರಿ. ಕಟ್ಟದ ಮೇವು ಹೆಂಗ ಹಾಕ್ತಿರಿ ಅವಕ್ಕೆ ನೀರ್ ಹಿಡ್ಕಾಗಿದ್ದು ಅವಕ್ಕೆ ನಿಮ್ಗೇನು ಗೊತ್ತ? ದಂಡ ಹಿಡಿದ್ರಿ ಕೈದಾಗ? ಮುದುಕಾದ್ಮೇಲೆ ಹಿಡಿಬೇಕಾಗ್ತದ, ಅಳಿಗಾಡ್ತದಿಲ್ಲ, ಕಮ್ಮೈ ಎಲ್ಲಿ ಬೀಳ್ತಿರೋ ಹೇಳಕ್ ಆಗಂಗಿಲ್ಲ. ವಯಸ್ಸಾದ ಮೇಲೆ ಎಲ್ಲರಿಗೂ ಬರ್ತದ ಇದು. ನಿಮ್ಗೆ ಅನಿಸ್ತಿರ್ಬೇಕು ನಾವು ಮುದುಕಾಗಲ್ಲತ್ತ. ಎಲ್ಲರೇ ಮುದುಕಾಗ್ತಾರ, ಎಲ್ಲರಿಗೂ ಹಲ್ಲು ಬೀಳ್ತಾವ, ಎಲ್ಲರಿಗೂ ಕಾಲ್ ನೈತಾವ. ಜನ್ಮ ದುಃಖ, ಜರಾ ದುಃಖ, ಮರಣ ದುಃಖ, ಮೃತ್ಯುವಿನ ದುಃಖ ಒಂದಾನೊಂದು ದಿನ ಈ ಶರೀರ ಬಿಟ್ಟು ಹೋಗೇಬೇಕು. ಆದ್ರೆ ಈ ಶರೀರ ಹೋಗಕ್ಕಿನ ಮೊದಲು ಸಾಧಿಸಬೇಕು ಅಂತಂದ್ರು ಅವ್ರು. ಸತ್ತ ಎಲ್ಲಿ ತನ ಇರ್ತದ ನಿಮ್ಮ ಹತ್ರ ಅಲ್ಲಿವರೆಗೆ ಸುಧಾರಿಸ್ಬೇಕು ಅಂತ. ಸತ್ತ ಹೋಯ್ತು ಅಂತಂದ್ರೆ ಯಾರು ನಿಮಗೆ ಕೇಳಂಗಿಲ್ಲ. ನೀವು ಎಲ್ಲಿ ತನ ಎಮ್ಮೆಲೆ ಇರ್ತೀರಿ ಅಲ್ಲಿ ತನ ಶರಣಾರ್ಥಿ ಅಂತಾರ. ಅದು ಕುರ್ಚಿ ಬಿಟ್ಟು ಎಳಿದ್ರಿ ಅಂದ್ರೆ ಯಾರು ನಿಮ್ಗೆ ನಮಸ್ಕಾರ ಸತ್ತ ಮಾಡಂಗಿಲ್ಲ ಅವ್ರು. ಹಂಗ ನಿಮ್ಮ ಕೈಯೊಳಗ ಎಲ್ಲಿಯವರೆಗೆ ದುಡ್ಡದ, ಎಲ್ಲಿವರೆಗೆ ನಿಮ್ಮ ಹತ್ರ ಭೂಮಿ ಅದ, ಎಲ್ಲಿಯವರೆಗೆ ನಿಂಬಲ್ಲಿ ಧನ ಅದ, ಧನ ಇರೋ ತನ ದಾನ ಮಾಡಬೇಕು ಅಂತ. ರೂಪಿದ್ದು ಫಲವೇನು ಗುಣವಿಲ್ಲದ ನಕ್ಕರ, ಮರವಿದ್ದು ಫಲವೇನು ನೆರಳಿಲ್ಲದ ನಕ್ಕರ, ಹಸು ಇದ್ದು ಫಲವೇನು ಹಯನವಿಲ್ಲದ ನಕ್ಕರ, ಧನವಿದ್ದು ಫಲವೇನು ದಾನವಿಲ್ಲದ ನಕ್ಕರ, ಭಗವಂತ ನಾನಿದ್ದು ಫಲವೇನು ನಿನ್ನ ನಾಮವಿಲ್ಲದ ನಕ್ಕರ. ನೋಡ್ರಿ ಯಾವ ರೀತಿಯಾಗಿ ಬೆಲೆ. ಇಲ್ಲಿ ತನ ದುಡ್ಡು ಇರ್ತದ ಅಲ್ಲಿ ತನ ಕೊಡ್ಬೇಕು ಅನ್ಸಂಗಿಲ್ಲ. ಯಾವಾಗ ನಿಮ್ಮ ಕೈದಾಗ ನಿಮ್ದು ಹೋಯ್ತು ವ್ಯವಹಾರ ಅವಾಗ ದಾನ ಮಾಡ್ಬೇಕು ಅನಿಸ್ತದ ಏನ್ರಿ. ಒಂದು ನರ್ಸಿಯಂತ ಊರದಾಗ ಒಬ್ಬ ತಾಯಿ ಗಂಡ ಹೆಂಡತಿ ಬಹಳ ದೊಡ್ಡ ಶ್ರೀಮಂತರು, ಅಗರ್ಭ ಶ್ರೀಮಂತರು, ಗಡಗಂಚ ಸಂಪತ್ತು, 200 ಎಕ್ಕರ್ ಹೊಲ, ಕಾರ್ನರ್ ಅದ. ಇದು ನಡೆದ ಮಾತು ಹೇಳ್ತಾ ಇದ್ದೀನಿ. ನಾ ಬಹಳಷ್ಟು ಮನಸ್ಸಿನ ಮಾತುಗಳು ಹೇಳಂಗಿಲ್ಲ, ನಡೆದ ಮಾತುಗಳು ಬಹಳ ಹೇಳ್ತೀವಿ ನಾವು. ದುಡ್ಡು ಆ ಅಮ್ಮನ ಕೈದಾಗ ಎಷ್ಟು ಬೇಕಷ್ಟು ದುಡ್ಡು, ಕೀಲಿ ಕೈದಾಗ, ಯಾರ ಕೈದಾನ ಆದೇನಿಲ್ಲ ಕೀಲಿ. ಅಂಥ ಸಮಯಾಗ ಅವ್ರ ಮನೆಗೆ
ಹೋಗ್ತಿದ್ದ. ನಾವೇನು ದುಡ್ಡು ಕೇಳೋಣಂಗೆ ಬೇಡಂಗಿಲ್ಲ, ಪರಂತು ಆ ಅಮ್ಮಗೂ ಕೊಡ್ಬೇಕು ಅನಿಸ್ತಿದ್ದಿಲ್ಲ. ಕೊಡ್ತಿದ್ದಳು, ಸ್ವಲ್ಪ ಆದಷ್ಟು ಮಟ್ಟಿಗೆ ಕೊಡ್ತಿದ್ಳು. 10 ರೂಪಾಯಿ 20 ರೂಪಾಯಿ ಅಂದ್ರೆ ದಕ್ಷಿಣ ಕೊಟ್ಟು. ಆಗಿನ ಕಾಲಕ್ಕೆ ಒಂದು 25 ವರ್ಷದ ಕೆಳಗೆ ಹೇಳ್ತೀನಿ ಮತ್ತೆ. ಆಮೇಲೆ ಏನಾಯ್ತು ಅಂತಂದ್ರೆ ಅವ್ರ ಪತಿದೇವ ಹೊಂಟು ಹೋದ. ಆಕಿನ ಮನಸ್ಸಿನಾಗ ಹುಡ್ತು ಏನಂತಂದ್ರೆ ದಾನ ಕೊಡಬೇಕು ಅಂತ. ನನ್ನ ಮುಂದೆ ಹೇಳ್ಕೊಂಡ್ಳು, ಅಪ್ಪಾಜಿ मी दान करावं म्हणलो. करा की करावं म्हणलो, परंतु काय करावं, काय झाले लेकरं करू देत नाही. ನಾ ಮಾಡ್ಬೇಕಂತ ಬಹಳ ವಿಚಾರ ಮಾಡಕತ್ತೀನಿ, ಪರಂತು ನನ್ನ ಮಕ್ಕಳು ಬಿಲ್ಕುಲ್ ಒಂದು ದುಡ್ಡು ಕೊಡ್ಲಿಕ್ಕೆ ತಯಾರಿಲ್ಲ. ಏನ್ ಮಾಡ್ಬೇಕು, ಇದ್ದಾಗ ಮಾಡಬೇಕು ಅಂತ ಅನಿಸ್ಲಿಲ್ಲ, ಇಲ್ಲಾರ್ದಾಗ ಮಾಡ್ಬೇಕು ಅನ್ಸಕತ್ತದ. ನಾ ಏನ್ ಮಾಡ್ಲಿ, ಮಜಬೂರಿದ್ದೀನಿ ಅಂದ್ರೆ. ಹಂಗ ಎಲ್ಲಿವರೆಗೆ ನಮ್ಮ ಹತ್ರ ಕೈ ಆಡ್ತದ ಅಲ್ಲಿ ತನ ಕೊಡಬೇಕು, ಆಮೇಲೆ ಸಾಧ್ಯನೇ ಇಲ್ಲ. ಮಂದರಣ ಅಂತ ಒಂದು ಊರದ, ಆ ಮಂದರಣ ಊರದಾಗ ಏನ್ ಮಾಡದ ಅಂದ್ರೆ ಕಾಶಿನಾಥ್ ಮಂದಿರಕ್ಕೆ ಮುತ್ಯ ದಾನ ಮಾಡದ 2 ಎಕರೆ ಜಮೀನು. ಇನ್ನ ಚಲೋ ನಮ್ಮ ರವೀಂದ್ರ ಪಾಟೀಲ್ರಿಗೆ ಯಾರು ಅಡ್ಡಾಗಿಲ್ಲ ಏನ ದಾನ ಮಾಡೋ ಟೈಮ್ನಾಗ. 2 ಎಕರೆ ದಾನ ಮಾಡಿ ಆ ಪೂಜೆ ವ್ಯವಸ್ಥೆ ಆಗಬೇಕು ಕಾಶಿನಾಥ ಮಂದಿರ ಅಂತ ತಿಳ್ಕೊಂಡು ವಿಚಾರ ಮಾಡಿ ದಾನ ಮಾಡದ. ಮಕ್ಕಳು ಅಡ್ಡ ಬಂದು ದಾನ ಮಾಡಿಕೊಡ್ಲಿಲ್ಲ. ಅವಾಗ ಅವ ಸಿಟ್ಟು ಬಂದು ಏನು ಮಾಡದ ಅಂದ್ರ ಎಲ್ಲ ಹೆಣ್ಮಕ್ಕಳಿಗೆ ದಾನ ಮಾಡಿ ಹಾಕಿದಷ್ಟು ಇವ್ರು ಕೊಡ್ಲಿಲ್ಲ. ಮುಲ್ಲಂಗಿ ಅಂತಿದ್ರು. ಹಂಗ ಎಲ್ಲಿಯವರೆಗೆ ನಿಮ್ಮ ಹತ್ರ ಕಣ್ಣಿರತನ ಸೇವಾ ಮಾಡಬೇಕು, ಕಿವಿರತನ ಕೇಳಬೇಕು, ಕೈರತನ ಮಾಡಬೇಕು, ಕಾಲಿಡತನ ಅಲ್ಲಿದಿಂದ ಇಲ್ಲಿವರೆಗೆ ನಡ್ಕೊಂಡು ಬರಬೇಕು. ನೋಡ್ರಿ, ಶರಣಬಸಪ್ಪರು ಕಣ್ಣು ಹೋದ್ರು ಬಿ ಬಿಟ್ಟಿಲ್ಲ. ಅವರು ಕಣ್ಣಿದ್ದವರು ಊರಗ್ಯಾರ, ಕಣ್ಣಿಲ್ಲ ಹೋದ್ರು ಅವರು ಇಲ್ಲಿ ತನ ನಡ್ಕೋತ ಬಂದು ಕಿವಿಯರಿ ಯಾವಲ್ಲ ಮಜಬೂತ್, ಕಣ್ಣು ಹೋದ್ರು ಹೋಯ್ತು ಅಂತ ಹೇಳ್ಕೊಂಡು ವಿಚಾರ ಮಾಡಿ ಅಪ್ಪೋರ್ದನ್ನ 2 ಮಾತರೆ ಕೇಳಬೇಕು ಅಂತೇಳಿ ಹಂಗರ್ದು ಇಲ್ಲಿ ತನ ಬರ್ತಾ ಇದ್ದಾರೆ. ಡೈಲಿ ಬಂದು ಶ್ರವಣ ಮಾಡ್ತಾ ಇದ್ದಾರೆ. ಹಂಗ ಹಲ್ಲು ಹೋಗಿ ಬೆನ್ನು ಬಾಗಿ ಹನ್ನೆರಿಗೆ ಹಂಗಾಗದ ಮುನ್ನ ಅದಕ್ಕೆ ಪೂಜೆ ಮಾಡುವಂತಂದ್ರು. ಇರ್ಲಿ, ಬಹಳ ತನ ಇದ್ದು ನೀವು ಕುಳಿತು ಅದಕ್ಕೆ ಏನೋ ಒಂದು ಕೆಲವು ಮಾತುಗಳು ಹೇಳಿದ್ರೆ ನಿಮಗೆ ಸಮಾಧಾನ ಆಗ್ತದ ಅಂತ ಹೇಳಿ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಅನೇಕ ಪ್ರಕಾರವಾಗಿ ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಇದೆಲ್ಲ ಭಗವಂತನ ದಾನ ಅದ. ನಾವೇನು ಸಂಗಡ ತಗೊಂಬಂದಿಲ್ಲ ಏನ್ರಿ, ಬರ ಮುಂದೇನು ತೊಗೊಂಬಂದಿಲ್ಲ, ಹೋಗೋ ಮುಂದೇನು ತೊಗೊಂಡು ಹೋಗಂಗಿಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ. ಆದ್ರ ಹೋಗ ಮುಂದ ಒಂದು ಮಾತು ತಗೊಂಡು ಹೋಗ್ತೀವಿ. ಏನ್ ತಗೊಂಡು ಹೋಗ್ತೀವಿ? ಹೋಗ ಮುಂದೆ ತಗೊಂಡು ಏನು ಹೋಗ್ತೇವೆ? ಹೋಗ ಮುಂದೆ ತಗೊಂಡು ಹೋಗ್ತೇವೆ. ಏನಂತ ತಗೊಂಡು ಹೋಗ್ತೇವೆ ಗೊತ್ತದೇನು? ಧರ್ಮ ಕೀರ್ತಿ ದ್ವಯಸ್ಥಿರಂ. ನಿಮ್ ಕೀರ್ತಿ ತಗೊಂಡು ಹೋಗ್ತೀರಿ, ಕೀರ್ತಿ ಉಳಿತದ. ನಾವು ಹೋಗ್ತೀವಿ, ನಮ್ಮ ಕೀರ್ತಿ ಮಾತ್ರ ಅಮರವಾಗಿರುತ್ತೆ. ಶಿವಲಿಂಗೇಶ್ವರ ಭಗವಂತರು ಆಗಿ ಎಷ್ಟು 500 ವರ್ಷ ಆಯ್ತು, ಇನ್ನೂ ಕೂಡ ನಾವೇನ್ ಮಾಡ್ತಾರೆ, ಶ್ರೀ ಶಿವಲಿಂಗೇಶ್ವರ ಭಗವಾನ್ ಕಿ ಜೈ ಹೊಡ್ಲಿಕ್ಕೆ. ನಿಮ್ದು ಯಾರು ಹೊಡಿತಾರ ಸತ್ತ ಮೇಲೆ? ಕೊಡಂಗಿಲ್ಲ. ಯಾಕೆ ಕೊಡಂಗಿಲ್ಲ? ಅಂತ ಕೀರ್ತಿ ನಾವು ಮಾಡಿಲ್ಲ, ಅಂತ ನಾವು ಸೇವಾ ಮಾಡಿಲ್ಲ. ಅದಕ್ಕೆ ಅಂಥ ಒಂದು ಕೀರ್ತಿ ಪತಾಕ ಅಣ್ಣ ಬಸವಣ್ಣವ್ರದ ಜೈ ಹೊಡಿತಾ ಇದ್ದೀವಿ, ಅಕ್ಕ ಮಾದೇವಿ ಜೈ ಹೊಡಿತಾ ಇದ್ದೀವಿ. ಯಾಕ? ಜಗತ್ತಿಗಾಗಿ ಬಾಳದವರು. ನಮ್ಮದು ಒಬ್ಬರಿಗೆ ತನಗಾಗಿ ತಾವರು ಬಾಳದವರಲ್ಲ, ಇನ್ನೊಬ್ಬರಿಗೆ. ಲಿಂಗರಾಜ ದೇಶ್ಮುಖ್ ಅವರಿಗೂ ಕೂಡ ನೆನೆಸ್ತೀವಿ. 1,000 ಎಕರೆ ಹೊಲ ಇನ್ಸ್ಟಿಟ್ಯೂಟ್ಗೆ ದಾನ ಮಾಡಿದ್ರು ಲಿಂಗರಾಜ ದೇಶಿ. ದೊಡ್ಡ ದೊಡ್ಡ ಸಂಸ್ಥೆಗಳವ. ಅದಕ್ಕೆ ಅಂಥ ಒಂದು ದಾನ ಮಾಡ್ಬೇಕಾದ್ರೆ ಅನ್ನು ಕೂಡ ಭಾಗ್ಯ ಬೇಕು ಅಂತ ಏನ್ರಿ. 5 ಜನ ಪಾಂಡವರು, ಒಬ್ಬ ಅವನ ವಿರುದ್ಧ, ಅವನು ಪಾಂಡವನೇ ಇದ್ದ ಪರಂತು ಕೌರನಾಗಿದ್ದ. ಯಾರು ಗೊತ್ತದ? ಕರ್ಣ. ದಾನಸೂರ ಧರ್ಮ ಅಂಬಂಗಿಲ್ಲ, ಏನಂತೀವಿ? ದಾನಸೂರ ಅಂದ ತಕ್ಷಣವೇ ಕರ್ಣನ ಹೆಸರು ಬರ್ತದ. ಧರ್ಮನ ಹೆಸರು ಯಾಕೆ ಬರಲಿಲ್ಲ?
ಆದ್ರೆ ಕರ್ಣನಷ್ಟು ದಾನ ಅವ ಮಾಡಲಿಲ್ಲ. ಏನು ದಾನ ಮಾಡೋ ಟೈಮ್ನಾಗ ಯಾಕೈದ ಏನದ ಅದನ್ನು ಕೂಡ ನೋಡ್ಬಾರ್ದಂತ. ಅವ ಎಣ್ಣೆ ಹಚ್ಕೋತ ಕುಂತಿದಂತ ಹಿಂಗ ಮೈಗಿ ಬಂಗಾರದ ಬಟ್ಲ ಎಣ್ಣೆ ಹಚ್ಕೋಂತ ಕುಂತಾನ. ಯಾರೋ ಒಬ್ರು ಬ್ರಾಹ್ಮಣರು ಬಂದ್ರು, ಜಂಗಮರು ಬಂದು ಭವತಿ ಭಿಕ್ಷಾಂದೇಹಿ ಅಂತಂದ್ರು. ಮೈಗೆ ಎಣ್ಣೆ ಹಚ್ಕೋಕತ್ತಾನ. ಆ ಟೈಮ್ನಾಗ ಎಡಗೈದಾಗ ಬಟ್ಲದ ಬಂಗಾರದ ಬಟ್ಲ, ಬಲಗೈಲಿ ಎಣ್ಣೆ ಹಚ್ತಾ ಇದ್ದಾನ. ಅವಾಗ ಬಂದು ತಕ್ಷಣವೇ ಹಿಂಗೆ ಕೊಟ್ಟವ ಎಡಗೈಲಿ. ಅವಾಗ ಬಾಜು ಇದ್ದ, ಏನ್ರಿ ಎಡಗೈಲಿ ದಾನ ಮಾಡ್ತಾರೇನು ಅಂತ ಯಾರೋ ಒಬ್ರು ಕೇಳೋದು. ಅವಾಗ ಏನಂದು ಉತ್ತರ ಗೊತ್ತದೇನು? ಈ ಎಡಗೈದಾಗ ಇದ್ದಿದ್ದು ಬಟ್ಲ ಬಲಗೈತನ ಬರತನ ಈ ಮನಸ್ಸು ಹ್ಯಾಂಗ ಆಗ್ತದ ಗೊತ್ತಾಗಲ್ಲ. ಅವನು ಕೇಳಮಂದು ಬಹಳ ಅನಿಸ್ತದ, ದಾನ ಮಾಡ್ಬೇಕು ಧರ್ಮ ಮಾಡ್ಬೇಕಂತ ಅನಿಸ್ತದ. ಹೆಂಗ್ ಜಾಗ ಬಿಟ್ಟು ಹೇಳ್ತೀವಿ ಅದು ನಮ್ಗೆ ದೂರ ಆಗ್ಬಿಡ್ತದೆ. ಏನ್ರಿ ಮನೆಗೆ ಹೋದ್ಮೇಲಂತೂ ಪೂರ ಮುಗಿದು ಹೋಗ್ತದೆ. ಅದಕ್ಕೆ ಯಾವಾಗ ಭಾವನಾ ಜಾಗೃತ ಆಗ್ತದ ಆ ಟೈಮ್ನಾಗೇನೆ ಫಟ್ ಅಂತ ವ್ಯಕ್ತ ಮಾಡಿಬಿಡ್ಬೇಕಂತ. ಅಂಥ ಒಂದು ವಿಚಾರ ಅನೇಕ ಭಕ್ತಾದಿಗಳು ಇಲ್ಲಿ ಮುಕ್ತ ಭಾವದಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ. ಆ ಸೇವೆಯ ಪ್ರತಿಫಲವಾಗಿ ಇವತ್ತು ಮೊನ್ನೆ ನಿಮಗೆ ಹೇಳ್ದ, ಎಲ್ಲ ಮಠಗಳಲ್ಲಿ ಏನೇನೋ ಸಾಮಾನುಗಳು ಒಂದು ಜಮ ಮಾಡಿ ಇಟ್ಟಿರ್ತೀವಿ. ಈಗ ನನ್ನ ಮಠಕ್ಕೆ ಹೋಗಿ 35 ವರ್ಷ ಆಯ್ತು. ನಮ್ಮ ಮಠಕ್ಕೆ ಹೋಗಿ ಎಲ್ಲಿ ತಮ್ಮಲೂರ್ಗೆ ಹೋಗಿ 35 ವರ್ಷ. 90ನೇ ಇಸ್ವಿದಾಗ ಹೋಗಿದೆ. ಎಷ್ಟು ವರ್ಷ ಆಯ್ತು ನೋಡ್ರಿ? 90ನೇ ವರ್ಷಕ್ಕೆ ಹೋಗಿದೆ. 90ನೇ ಇಸ್ವಿ ಸಣ್ಣ. ಇಲ್ಲಿ ತನ ಇನ್ನ ಏನಾದ್ರೂ ಕಂಬೀಳ್ತದ, ಇನ್ನ ಯಾವ್ದಾರೇ ತಂದು ಇಡ್ಬೇಕು ಆಗ್ತದ. ನೀವು ಸಂಸಾರದಾಗ ಪೂರ್ಣಾಗ್ಯವೇನು? ಆಗಿಲ್ಲ, ಏನ್ರ ಕಂಬೀಳ್ತದ. ಆದ್ರ ಈ ಶಿವಾನಂದ ಆಶ್ರಮ ಮಠ ಸಂಸ್ಥಾನ ಮೇಳ್ಕುಂದದ ಏನದ, ಅಲ್ಲಿ ಹೋದ್ರೆ ಒಂದು ವಸ್ತು ಕಮ್ಮಿ ಇಲ್ಲ, ಎಲ್ಲ ವಸ್ತು ಪೂರ್ಣ ಮಾಡಿಟ್ಟಿದ್ದಾರೆ. ಎಷ್ಟು ಸೂಕ್ಷ್ಮದಿಂದ ಅರುಣ್ ಪಾಟೀಲ್ರು ಯಾವುದು ಕಮ್ಮದ ಅಂತ ತಿಳ್ಕೊಂಡು ನೋಡ್ತಿದ್ರು. ಹಂಗ ಯಾವ ವಸ್ತು ಇಲ್ಲಿ ಕಡಿಮೆ ಇಟ್ಟಿಲ್ಲ, ಎಲ್ಲ ಪರಿಪೂರ್ಣ ಮಾಡಿದ್ರು. ಹಂಗ ಪೂರ್ಣ ಮಾಡೋದು ಬಹಳ ಕಠಿಣದ. ಅಂಥ ಒಂದು ನಿರೀಕ್ಷಣಗಾಗಿ ನಿನಗಾಗಿ ಸತ್ತವರು ಒಬ್ಬರೂ ಕಾಣೆ, ಹೆಣ್ಣಿಗಾಗಿ ಸತ್ತದ್ದು ಕೋಟಿ ಕೋಟಿ, ಮಣ್ಣಿಗಾಗಿ ಸತ್ತದ್ದು ಕೋಟಿ ಕೋಟಿ, ಹೊನ್ನಿಗಾಗಿ ಸತ್ತದ್ದು ಕೋಟಿ ಕೋಟಿ, ಗುರುವಿಗಾಗಿ ಭಗವಂತನಿಗಾಗಿ ಸತ್ತವರು ಒಬ್ಬರೂ ಕಾಣೆ. ಅವರಿಗಾಗಿ ಮರ್ಮರ್ ಮಾಡೋರು ಬಹಳ ಕಡಿಮೆ ಇರ್ತಾರ. ಅದಕ್ಕೆ ಅಂಥ ಒಂದು ಸೇವೆ ನೀವೆಲ್ಲ ಬಂದಂಥ ಭಕ್ತಾದಿಗೂ ಕೂಡ ಈ ಸ್ಥಾನದೊಳಗ ಅಡಿಚಣೆ ಆಗಬಾರದು. ಪ್ರತಿಯೊಬ್ಬರೂ ಕೂಡ ಪ್ರಸಾದ ಸ್ವೀಕಾರ ಮಾಡ್ಕೊಳ್ಬೇಕು ಅನ್ನತಕ್ಕಂಥ ಒಂದು ತಳಮಳ ನಮ್ಮ ಭಕ್ತಾದಿಗಳು ಇಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಗುಪ್ತ ರೀತಿಯಿಂದ ಅವ್ಯಕ್ತ ರೂಪದಿಂದ ಮರಿಯಾಗಿನೂ ಕೂಡ ಸೇವೆ ಮಾಡ್ತಾ ಇದ್ದಾರೆ. ನಮ್ಮ ಎದುರಿಗೂ ಕೂಡ ಸೇವೆ ಮಾಡ್ತಾರ. ಆ ತಮ್ಲೂರ್ದಾಗ ಎದುರಿಗೆ ಸೇವೆ ಬಹಳ ಮಂದಿ ಮಾಡ್ತಾರ. ಅದ್ರ ಮೇಳ್ಕುಂದಿದಾಗ ನಾ ಇಲ್ಲಾರದೆ ಸೇವೆ ಮಾಡಕತ್ತೀರಿ, ಇದು ದೊಡ್ಡ ಮಾತದ. ಏನ್ರಿ? ತಾಳಿ ಹೊಡ್ರಿ ನಿಮ್ಮ ಸಲಕ್ಕೆ. ನೀವು ಯಾವಾಗ ಖುಷಿಯಾಗಿ ತಾಳಿ ಹೊಡಿಬೇಕು. ಏನು ಅದಕ್ಕೆ ಅಂಥ ಒಂದು ಸೌಭಾಗ್ಯ. ಮತ್ತು 6ನೇ ತಾರೀಕಿಗೆ ನಮ್ಮ ಜೇವರ್ಗಿ ಒಬ್ಬರು ನಿನ್ನ ಭೇಟಿಯಾಗಿ ಅಂದರು, ಅಪ್ಪಾಜಿಯವರೇ ನಾನು ಸೇವಾ ಸಲ್ಲಿಸ್ಬೇಕಂತೀನಿ, ಹೆಂಗೆ ಮಾಡಬೇಕು, ನಮ್ಮ ಕಾರ್ಯಕರ್ತರಿಗೆ ಕೇಳ್ರಪ್ಪ ಅಂತಂದಾಗ, ಇಲ್ಲ ನಾನು ಕೂಡ ತುಲಾಭಾರ ಮಾಡಬೇಕಾಗ್ಯದ ಮತ್ತು ಸೇವಾ ಸಲ್ಲಿಸ್ತೀನಿ ಅಂತಂದರು. ಅದಕ್ಕೆ ಅವ್ರದ್ದು 6ನೇ ತಾರೀಕಿಗೆ ತುಲಾಭಾರ ಸೇವೆಯನ್ನು ಇಟ್ಟುಕೊಂಡಿದ್ದಾರೆ. ಮತ್ತು ಕೆಲವು ಭಕ್ತಾದಿಗಳನ್ನು ಕೂಡ ನಾವು ಅನ್ನದಾನ ಮಾಡ್ತೀವಿ ಅಂತ ಬೇಡ್ಕೊಂಡಿದ್ದಾರೆ. ನಿನ್ನ ಸಾವುಕಾರ ಬಂದಿದ್ರು, ನಮ್ಮದು ಇವರು ಹಡಗಿಲ ಸಾವುಕಾರ ವಿಶ್ವನಾಥ್ ಸಾವುಕಾರ ಬಂದರು. ಅಪ್ಪಾಜಿಯವರೇ ನಿಮ್ಮ ಆಶೀರ್ವಾದದಿಂದ ಎಲ್ಲ ಅನುಕೂಲ ಆಗ್ಯದ, ಕಬ್ಬು ಬಹಳಷ್ಟು ಚೆನ್ನಾಗಿ ಬೆಳೆದಿದ್ದೀವಿ, ಇಲ್ಲಕ್ಕ ಬಹಳ ತೊಂದರೆ ಇತ್ತು ಅಂತ ತಿಳ್ಕೊಂಡು ಭಾವ ತುಂಬಿ ಮಾತಾಡಿ, ಮತ್ತು ಭಾಳ ಚಲೋ ಐತ್ರಿ, ಎಲ್ಲ ಆನಂದ ಐತೆ. ಆನಂದ ಆಗಿದ್ರಿ ಅಪ್ಪರೇ, ಪರಂತು ಇಲ್ಲಿನೂ ಬಂದು ನಾ ಸೇವಾ ಮಾಡ್ತೀನಿ ಅಂತಂದ್ರು. ಏನು ಸೇವಾ ಮಾಡ್ತೀರಿ? ಇಲ್ರಿ ನೀವೇ ಹೇಳ್ರಿ ಅಂತ. ಅಂದ್ರೆ ನಮ್ದೇನು ಮಾಡೋದ, ಬಂದವ್ರದ್ದು ಸೇವಾ ಮಾಡಿದ್ರೆ ಭಾಳ ಸಾಕು ನಮಗೆ, ನಮ್ಮ ಸೇವೆ ಮಾಡ್ದಂಗೆ ಆಗ್ತದ ಅಂತ ಅವ್ರಿಗೆ ಹೇಳಿದಾಗ, ಒಂದು ದಿವಸದ ಪ್ರಸಾದದ ವ್ಯವಸ್ಥೆ ನಾವು ಮಾಡ್ತೀವಿ ಅಂತ ಹೇಳ್ಕೊಂಡು ಅಂದ್ರು. ಅವರಿಗಾಗಿ ಸ್ವಲ್ಪ ನಾವು ಹೇಳಕ್ಕೇನೆ ಮಾಡೋದು ಹೊಡೆದ್ರಿ, ಚಲೋ ಆಯ್ತು.
ಸೇವಾ ಮಾಡೋರು ನೋಡಿ ಆನಂದ ಪಡಬೇಕಂತ. ಅದಕ್ಕೆ ಒಂದು ದಿವಸದ ಪ್ರಸಾದದ ವ್ಯವಸ್ಥೆನೂ ಕೂಡ ಬಂಡಿ ಸಾವ್ಕಾರೇನ್ರಿ? ಹಾ, ವಿಶ್ವನಾಥ್ ಬಂಡಿ ಸಾವ್ಕಾರ ಬಂಡಿ ತುಂಬಿ ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಪೂಜ್ಯ ಆಶೀರ್ವಾದ, ಪೂಜ್ಯ ಗುರುಗಳ ಆಶೀರ್ವಾದ ಇರಲಿ. ಅದಕ್ಕೆ ನಿರಂತರವಾಗಿ ಸೇವೆ ಸಲ್ಲಿ. ಯಾಕಪ್ಪ ಅಂತಂದ್ರೆ ನೀವು ಎಲ್ಲ ಕುಳಿತಿರಿ, ಎಲ್ಲರದ್ದು ಹೆಸರು ತಗೋಬೇಕಾದ್ರೆ ಮುಷ್ಕಿಲ್ ಅದ. ಆದ್ರೂ ಕೂಡ ನಿಮ್ಮೆಲ್ಲರ ಮನಸ್ಸಿನ ಮನೋಕಾಮನೆಗಳು ಭಗವಂತ ಆದಷ್ಟು ಬೇಗ ಪೂರೈಸಲಿ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ 2 ಮಾತುಗಳನ್ನು ಮುಗಿಸ್ತೀವಿ. ಇವಾಗ ಒಂದು ಮಹಾಮಂಗಲಾರತಿ ಮಾಡಿ ತಮ್ಮೆಲ್ಲರ ಇಲ್ಲಿ ಬಂದು ಮೊದಲು ಪೂಜೆಗೆ ಕುಳಿತಂಥ ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ತೀರ್ಥ ತಗೋಬೇಕು. ಆಮೇಲೆ ಇತರ ಭಕ್ತಾದಿಗಳು ಬಂದು ತೀರ್ಥ ಸೇವನೆ ಮಾಡಬೇಕು.